ಮಂಗಳೂರಿನ ಬೈಕಂಪಾಡಿ ಬಳಿ ಸಿನಿಮೆಯ ರೀತಿಯಲ್ಲಿ ದರೋಡೆ ಆಗಿದೆ. ಸುರತ್ಕಲ್ ಬಳಿಯ ಬೈಕಂಪಾಡಿ ಹೆದ್ದಾರಿ ಬಳಿ ಆಗಿರುವಂತಹ ದರೋಡೆ. ಕಾರನ್ನ ತಡೆದು ಚಿನ್ನದ ವ್ಯಾಪಾರಿ ಪತ್ನಿ ಪುತ್ರರ ಅಪಹರಣ ಆಗಿದೆ. 20 ಲಕ್ಷ ಚಿನ್ನವನ್ನ ಕದ್ದಿರುವಂಥದ್ದು. ಆ 20 ಲಕ್ಷ ರೂಪಾಯಿ ಚಿನ್ನ ಏನು ದರೋಡೆಯಾಗಿದೆಯಲ್ಲ, ಆ ದೃಶ್ಯ ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 2 ಇನೋವಾ ಕಾರ್ ಇರುತ್ತೆ, ಒಂದು ಸ್ವಿಫ್ಟ್ ಕಾರಲ್ಲಿ ಬಂದಿರುವಂಥ ಖದೀಮರು 180 ಗ್ರಾಂ ಚಿನ್ನ ಕಳ್ಳತನ ಆಗಿದೆ ಅಂಥೇಳಿ ಈಗ ದೂರು ಕೂಡ ದಾಖಲಿಸಲಾಗಿದೆ. 180 ಗ್ರಾಂ ಚಿನ್ನ ಕಳ್ಳತನ ಆಗಿದೆ ಅಂಥೇಳಿ ದೂರನ್ನು ಕೊಡಲಾಗಿದೆ. ಒಂಥರ ಸಿನಿಮೆಯ ರೀತಿಯಲ್ಲಿ, ಸಿನಿಮಾದಲ್ಲಿ ನಾವು ಈ ಥರ ಈ ಹಿಂದೆ ನೋಡ್ತಿದ್ವಿ, ಸಿನಿಮಾದಲ್ಲಿ ಈ ರೀತಿಯ ಘಟನೆಗಳನ್ನು ನೋಡ್ತಾ ಇದ್ವಿ. ಬಟ್ ಈಗ ರಿಯಲ್ ಆಗಿ ಕ್ಯಾಮ್ರಾ ಇದೆ, ಎಲ್ಲವೂ ಇರುತ್ತೆ, ಜನ ಓಡಾಡ್ತಾರೆ, ಜನಸಂದಣಿ ಇರುತ್ತೆ. ಆದರೂ ಕೂಡ ಸಿನಿಮೆಯ ರೀತಿಯಲ್ಲಿ ಈ ರೀತಿಯ ಕಳ್ಳತನ ದರೋಡೆ ಅಪಹರಣ ಆಗತ್ತಲ್ಲ, ಯಾವ ಧೈರ್ಯದ ಮೇಲೆ ನಡೆಯುತ್ತೆ ಅಂಥೇಳಿ ನೋಡ್ತಾ ಇದ್ರಿ. ಬಂದು ಇನೋವಾ ಕಾರಿನಲ್ಲಿ ಬಂದು ಅಪಹರಣ ಮಾಡಿರುವಂಥ ಪ್ರಕರಣ ಇದು. ಮಂಗಳೂರಿನ ಬೈಕಂಪಾಡಿ ಬಳಿ ಒಂಥರ ಸಿನಿಮೆಯ ರೀತಿಯಲ್ಲಿ ದರೋಡೆ ಆಗಿದೆ. 3 ಕಾರುಗಳಲ್ಲಿ ಬರ್ತಾರೆ, 20 ಲಕ್ಷ ರೂಪಾಯಿ ಚಿನ್ನ ಕದ್ಕೊಂಡು ಹೋಗಿದ್ದಾರೆ. 2 ಇನೋವಾ, ಒಂದು ಸ್ವಿಫ್ಟ್ ಕಾರು. ಸೊ ಈಗ ದೂರನ್ನು ಕೊಟ್ಟಿದ್ದಾರೆ. ದರೋಡೆಯ ಸಿಸಿಟಿವಿ ದೃಶ್ಯವನ್ನು ನೀವು ನೋಡ್ತಾ ಇದ್ರಿ. PNS ವಿಸ್ತಾರ ನ್ಯೂಸ್ಗೆ ಲಭ್ಯವಾಗಿರುವಂಥ ದೃಶ್ಯ ಇದು, ಎಕ್ಸ್ಕ್ಲೂಸಿವ್ ದೃಶ್ಯ. ರಾಜಾರೋಷವಾಗಿ ಬಂದು ಈ ರೀತಿಯಾಗಿ ಅಪಹರಣವನ್ನು ಮಾಡಿರೋದು. ಇದೆಲ್ಲವೂ ಮೂವಿಯಲ್ಲಿ ಇರ್ತಾ ಇತ್ತು, ಸಿನಿಮಾದಲ್ಲಿ ಇರ್ತಾ ಇತ್ತು ಇಂಥ ಸೀನ್ಗಳು. ಬಟ್ ಈಗ ಇದೆಲ್ಲವೂ ಕೂಡ ಕಾಮನ್ ಆಗಿದೆ. ರಿಯಲ್ ಲೈಫಲ್ಲೂ ಕೂಡ ಇದೆಲ್ಲವೂ ನಡೀತಾ ಇದೆ. ನೋಡ್ತಾ ಇದ್ರಿ, ಬಂದು ಅಪಹರಣ ಮಾಡಿದ್ದಾರೆ. ಕೇವಲ ಚಿನ್ನವನ್ನು ಕದ್ಕೊಂಡು ಹೋಗಿರೋದಷ್ಟೇ ಅಲ್ಲ, ಆ ಕಾರನ್ನು ತಡೆದು ಆ ಚಿನ್ನದ ವ್ಯಾಪಾರಿ, ಅದರ ಜೊತೆಗೆ ಪತ್ನಿ ಮತ್ತು ಪುತ್ರರ ಕೂಡ ಅಪಹರಣ ಆಗಿದೆ. ಇದು ಪ್ರೀಪ್ಲಾಂಡಾ ಅಥವಾ ಗೊತ್ತಿರೋರ, ಎಲ್ಲ ಆಯಾಮದ ಮುಖಾಂತರ ತನಿಖೆ ಆಗಬೇಕಾಗತ್ತೆ. ಈಗ ಕಳ್ಳತನದ ಬಗ್ಗೆ ದೂರು ಕೂಡ ದಾಖಲಾಗಿದೆ. CCTV ಅಂತೂ ಸಿಕ್ಕಿದೆ, ದೃಶ್ಯ ಅಂತೂ ಇದೆ, ಅವ್ರನ್ನ ಹಿಡಿತಾರೆ. ಬಟ್ ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕಾಗತ್ತೆ. ಬಟ್ ನೋಡ್ತಾ ಇದ್ರಿ ಯಾವ ರೀತಿಯಾಗಿ 3 ಕಾರಿನಲ್ಲಿ ಬಂದು ಈ ರೀತಿಯಾಗಿ ರಾಜ್ಯಾರೋಷವಾಗಿ ಕಿಡ್ನ್ಯಾಪ್ ಮಾಡಿರುವಂಥ ಪ್ರಕರಣ ಇದು. ನೋಡಿ, ಚಿನ್ನದ ವ್ಯಾಪಾರಿ ಆಗಿರುವಂಥ ವಿಕಾಸ್ ಮತ್ತು ಪತ್ನಿ, ಅದರ ಜೊತೆಗೆ ಮಗನನ್ನು ಅಪಹರಣ ಮಾಡಿದ್ದಾರೆ. ಅಂದರೆ ಒಂದೇ ಕಾರಿನಲ್ಲಿ ಚಿನ್ನದ ವ್ಯಾಪಾರಿ, ಹೆಂಡತಿ, ಮಗ 3 ಹೋಗ್ತಾ ಇದ್ರು. ಆ ಕಾರನ್ನು ಚೇಸ್ ಮಾಡಿ ಇನೋವಾ ಕಾರಿನಲ್ಲಿ ಬಂದು ಈ ರೀತಿಯಾಗಿ ಅಪಹರಣ ಮಾಡಿರುವಂಥ ಘಟನೆ ಇದು. 180 ಗ್ರಾಂ ಚಿನ್ನ ಕಳ್ಳತನ ಆಗಿದೆ. ಈಗ ದೂರು ಕೂಡ ದಾಖಲಾಗಿದೆ. ಗೊತ್ತಿರೋರ ಅಥವಾ ಪ್ರೀಪ್ಲಾಂಡಾ, ಯಾವ ಉದ್ದೇಶಕ್ಕಾಗಿ ಈ ರೀತಿಯಾಗಿ ಅಪಹರಣ ಆಗಿದೆ, ಅಪಹರಣ ಆದಮೇಲೆ ಹೇಗೆ ಅವ್ರನ್ನ ಬಿಟ್ಟಿದ್ರ ಅಥವಾ ಅವರ ವಶದಲ್ಲಿದ್ದಾರಾ, ಏನು ಎತ್ತ ಅನ್ನೋದು ಮಾಹಿತಿ ಸಿಗಬೇಕು. ಈಗ ಸದ್ಯಕ್ಕೆ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಚಿನ್ನದ ವ್ಯಾಪಾರಿ ವಿಕಾಸ್ ಪತ್ನಿ ಜೊತೆಗೆ ಮಗನನ್ನು ಅಪಹರಣ ಮಾಡಿದ್ದಾರೆ ಅನ್ನೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರತಾಪ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರತಾಪ್, ಈಗ ಸಹಜವಾಗಿ ಈ ರೀತಿಯ ದೃಶ್ಯವನ್ನು ನಾವು ಸಿನಿಮಾದಲ್ಲಿ ನೋಡಿರ್ತೇವೆ, ಬಟ್ ಈಗ ರಿಯಲ್ ಲೈಫಲ್ಲೂ ಕೂಡ ಇಂಥದ್ದೇ ಆಗ್ತಾ ಇರೋದು. ಸೊ ಹೇಗೆ, ಗೊತ್ತಿರೋರಾ, ಹೇಗೆ, ಕಾರಣ ಏನು, ಇಲ್ಲಿ ಏನು ಮಾಹಿತಿ ಸಿಗ್ತಾ ಇದೆ ಈ ಪ್ರಕರಣದ ವಿಚಾರವಾಗಿ? ಹೇಮಕುಮಾರ್, ಏನಂತ ಹೇಳಿದ್ರೆ, ಸಿನಿಮೀಯ ಶೈಲಿಯಲ್ಲಿ ಆ ಚಿನ್ನದ ವ್ಯಾಪಾರಿ ಒಬ್ಬರನ್ನ ಅಪಹರಣ ಮಾಡಿರುವಂತದ್ದು, ಜೊತೆಗೆ ದರೋಡೆ ಮಾಡಿರುವಂತಹ ಘಟನೆ ಮಂಗಳೂರು ಜಿಲ್ಲೆಯ ಬೈಕಂಪಾಡಿ ಹೆದ್ದಾರಿ, ಬೈಕಂಪಾಡಿಯ ಸಮೀಪ ಹೆದ್ದಾರಿ ಅಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಿಗ್ಗೆ 2:30ರಿಂದ 4 ಗಂಟೆ ಸುಮಾರಿನಲ್ಲಿ ಈ ಘಟನೆ ನಡೆದಿದೆ ಅಂತ ಹೇಳಿ ಸದ್ಯ ಮಾಹಿತಿ ಸಿಗ್ತಿರುವಂತದ್ದು. ಒಂದು ಚಿನ್ನದ ವ್ಯಾಪಾರಿ ಏನಿದ್ದಾರೆ, ವಿಕಾಸ್ ಎಂಬ ಹೆಸರಿನ ಚಿನ್ನದ ವ್ಯಾಪಾರಿ ಏನಿದ್ದಾರೆ, ಈತ ಮಹಾರಾಷ್ಟ್ರಕ್ಕೆ ಮದುವೆಗೆ ಅಂತ ಹೇಳಿ ಹೋಗಿರ್ತಾರೆ. ಮದುವೆಯನ್ನ ಮುಗಿಸಿ ವಾಪಸ್ಸು ಅವರು ಕೇರಳಕ್ಕೆ ಹೋಗುವಂತ ಸಂದರ್ಭದಲ್ಲಿ ಏನು ಬೈಕಂಪಾಡಿ ಎಂಬಲ್ಲಿ ಏನು ಒಂದು ಸ್ವಿಫ್ಟ್ ಕಾರು ಮತ್ತೆ 2 ಇನೋವಾ, 3 ಕಾರ್ಗಳಲ್ಲಿ ಬಂದಂತಹ ದರೋಡೆಕೋರರು ಈ ಬೈಕಂಪಾಡಿ ಬಳಿ ಕಾರ್ನ ನಿಲ್ಸಿದ್ದಾರೆ. ನಿಲ್ಸಿ ಏಕಾಏಕಿ ದರೋಡೆ ಮಾಡಿದ್ದಾರೆ. ಜೊತೆಗೆ ಎಲ್ಲರನ್ನು ಕೂಡ ಕಾರ್ನಿಂದ ಕೆಳಕ್ಕೆ ಇಳಿಯುವಂತ ಹೇಳಿದ್ದಾರೆ. ಜೊತೆಗೆ ಅವ್ರ ಕೈಲಿ ಪಿಸ್ತೂಲು ಮತ್ತೆ
ರಿವಾಲ್ವರ್ ಜೊತೆಗೆ ಮಾರಕಾಸ್ತ್ರಗಳು ಕೂಡ ಇದ್ದು ಅದರಿಂದ ಅವ್ರನ್ನ ಬೆದರಿಕೆ ಹಾಕಿ ಅವರ ಬಳಿ ಇದ್ದಂತಹ 180 ಗ್ರಾಂ ಚಿನ್ನವನ್ನು ಕೂಡ ತೆಗೆದುಕೊಂಡು ಅವರಲ್ಲಿ ಇದ್ದಂತಹ ಕಾರು ಅವ್ರೇನಿದೆ ಕಾರ್ ಸಮೇತ ಅವರು ದರೋಡೆ ಆಗಿದ್ದಾರೆ ಅಂತೇಳಿ ಸದ್ಯಕ್ಕೆ ಮಾಹಿತಿ ಸಿಗ್ತಿರುವಂತದ್ದು. ಆದ್ರೆ ಅವರನ್ನ ಈಗಾಗ್ಲೇ ಏನು ವಿಕಾಸ್ ಏನಿದ್ರೆ ವಿಕಾಸು ಸೀದಾ ಏನು ಪಣಂಬೂರು ಪೊಲೀಸ್ ಠಾಣೆಗೆ ಬಂದು ಪಣಂಬೂರು ಪೊಲೀಸರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತ ಜೊತೆಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದರೆ ಅಂದ್ರೆ ನಾನು ಅವರು ಹೋಗ್ತಿದ್ದಂತಹ ದಾರಿ ಮತ್ತೆ ಮದುವೆ ಹೋಗಿದ್ದಂಥದ್ದು ಜೊತೆಗೆ ಎಲ್ಲ ಮಾಹಿತಿಗಳನ್ನ ಪೊಲೀಸರಿಗೆ ನೀಡಿದ್ದಾರೆ. ಸದ್ಯ ಪೊಲೀಸರು ಕೂಡ ತನಿಖೆಯನ್ನ ಕೈಗೊಂಡಿರುವಂತದ್ದು. ಒಂದ್ ಕಡೆ ಇವರ ಫೋನ್ ಕಾಲ್ ಟ್ರ್ಯಾಕ್ ಮತ್ತೆ ದರೋಡೆ ಆದಂತ ಸಂದರ್ಭದಲ್ಲಿ ಇದ್ದಂತ ಸ್ಥಳದಲ್ಲಿದ್ದಂತ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಪಣಂಬೂರು ಪೊಲೀಸರು ಮಾಡ್ತಿರುವಂತದ್ದು. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.